ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ವಾಪಸ್ ಬರ್ತಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ ದರ್ಶನ್ ಅವರು. ಒಂದು ದಿನ ರಾತ್ರಿಯನ್ನ ನಟ ದರ್ಶನ್ ಅಲ್ಲೇ ಕಳೆದಿರುವಂತದ್ದು. ಒಟ್ಟಾರೆ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಕೈದಿ ನಂಬರ್ 6106 ಅಂತ ಹೇಳಲಾಗ್ತಾ ಇದೆ. ಜೈಲಿನ ಭದ್ರತಾ ಕೊಠಡಿಯಲ್ಲಿ ಈಗ ನಟ ದರ್ಶನ್ ಇರುವಂತದ್ದು. ಒಟ್ಟಾರೆ ಸಾಮಾನ್ಯ ಕೈದಿಯಂತೆ ನಟ ದರ್ಶನ್ಗೆ ಟ್ರೀಟ್ಮೆಂಟ್ ಗಳನ್ನ ಅಲ್ಲಿ ಕೊಡಲಾಗ್ತಾ ಇದೆ. ಕಾರ್ಪೆಟ್ ಹಾಗೆ ಬೆಡ್ ಶೀಟ್ ಅನ್ನ ಜೈಲಾಧಿಕಾರಿಗಳು ಅವರಿಗೆ ನೀಡಿದ್ದಾರೆ. ರಾತ್ರಿ ಅನ್ನ ಸಾಂಬಾರ್ ಹಾಗೆಯೇ ಬೆಳಗ್ಗೆ ಪಲಾವ್ ಸೇವನೆಯನ್ನ ಮಾಡಿದ್ದಾರೆ. ಇಂದು ಜೈಲು ವೈದ್ಯಾಧಿಕಾರಿಯಿಂದ ಆರೋಗ್ಯ ತಪಾಸಣೆ ಕೂಡ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ಪರಪ್ಪನ ಅಗ್ರಹಾರವನ್ನ ದರ್ಶನ್ ಸೇರಿರುವಂತದ್ದು. ಒಂದು ರಾತ್ರಿಯನ್ನ ಅವರು ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೆದಿದ್ದಾರೆ. ಸಾಮಾನ್ಯ ಕೈದಿಯಂತೆ ಅವರಿಗೂ ಕೂಡ ಅದೇ ಸೌಲಭ್ಯಗಳನ್ನ ಒದಗಿಸಲಾಗಿದೆ. ಯಾವುದೇ ರೀತಿಯ ಹೆಚ್ಚಿನ ಸೌಲಭ್ಯಗಳನ್ನು ಅವರಿಗೆ ಒದಗಿಸಿಲ್ಲ ಜೈಲಿನ ಅಧಿಕಾರಿಗಳು. ಸೆಂಟ್ರಲ್ ಜೈಲಿನಲ್ಲಿ ಅವರಿಗೆ 6106 ಸೆಲ್ನಲ್ಲಿ ಅವರನ್ನ ಇರಿಸಲಾಗಿರುವಂಥದ್ದು. ಜೈಲಿನ ಭದ್ರತಾ ಕೊಠಡಿಯಲ್ಲಿ ನಟ ದರ್ಶನ್ ಒಂದು ರಾತ್ರಿಯನ್ನ ಸಾಮಾನ್ಯ ಕೈದಿಯಂತೆ ಅವರು ಕಳೆದಿದ್ದಾರೆ. ಜೈಲಿನ ಅಧಿಕಾರಿಗಳು ಅವರಿಗೆ ಸಾಮಾನ್ಯ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ರಾತ್ರಿ ಮಲಗೋದಿಕ್ಕೆ ಕಾರ್ಪೆಟ್ ಹಾಗೆ ಬೆಡ್ಶೀಟ್ ಅನ್ನ ಅಷ್ಟೇ ಕೊಟ್ಟಿದ್ರು. ರಾತ್ರಿ ಅನ್ನ ಸಾಂಬಾರ್ ಹಾಗೇನೆ ಬೆಳಗ್ಗೆ ಪಲಾವ್ ಸೇವನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇಂದು ಜೈಲು ವೈದ್ಯಾಧಿಕಾರಿಯಿಂದ ಆರೋಗ್ಯ ತಪಾಸಣೆ ಕೂಡ ನಡೆಸಲಾಗುತ್ತೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡೋದಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಮೃತನ ಹಾಗೂ ಆರೋಪಿಗಳ ಹೆಸರಿನಲ್ಲಿ ಹೊಸ ಸಿಮ್ಗಳನ್ನ ಪಡೆದು ಅಳಿಸಿ ಹೋಗಿರುವ ಡೇಟಾವನ್ನ ಸಂಗ್ರಹ ಮಾಡೋದಿಕ್ಕೆ ಪೊಲೀಸರು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಕೋರ್ಟ್ ಸೂಚನೆಯ ಮೇರೆಗೆ ಈಗ ಪರಪ್ಪನ ಅಗ್ರಹಾರಕ್ಕೆ ಅಂದ್ರೆ ಒಂದಷ್ಟು ದಿನ ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ ನಂತರ ಕೋರ್ಟ್ ಸೂಚನೆಯ ಮೇರೆಗೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಇದೀಗ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗಿದೆ. ಹಾಗೆಯೇ ಮತ್ತೊಂದು ಕಡೆ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಇದರ ಜೊತೆಗೆ ಇನ್ನುಳಿದಂತಹ ಆರೋಪಿಗಳನ್ನ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ಕೊಲೆ ಕೃತ್ಯದ ಸಾಕ್ಷ್ಯವನ್ನ ನಾಶಪಡಿಸಲು ರೇಣುಕಾಸ್ವಾಮಿ ಹಾಗೂ ಆರೋಪಿ ರಾಘವೇಂದ್ರ ಮೊಬೈಲ್ಗಳನ್ನ ಆ ಒಂದು ಸಂದರ್ಭದಲ್ಲಿ ಕೊಲೆ ಮಾಡಿ ಎಸೆದಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಕೂಡ ಅದೇ ಮೋರಿಗೆ ಎಸೆಯಲಾಗಿತ್ತು. ಇನ್ನು ನಟ ದರ್ಶನ್ ಸೇರಿದಂತೆ ಉಳಿದಂತಹ ಆರೋಪಿಗಳ ಮೊಬೈಲ್ಗಳಲ್ಲಿ ಉಪಯೋಗಿಸಿದ್ದಂತಹ ಸಿಮ್ ಅನ್ನ ತೆಗೆದುಕೊಂಡು ಅದನ್ನ ಪರಿಶೀಲನೆಯನ್ನ ನಡೆಸಲಾಗಿದೆ. ಹಾಗೇನೆ ಏನೊಂದು ಕೊಲೆ ನಡೆದಿದ್ದಂತಹ ಸಂದರ್ಭದಲ್ಲಿ ಏನೊಂದು ವಿಡಿಯೋನ ಮಾಡಲಾಗಿತ್ತು ಅದನ್ನ ಇನ್ನೊಬ್ಬರಿಗೆ ಫಾರ್ವರ್ಡ್ ಕೂಡ ಮಾಡಲಾಗಿತ್ತು. ತದನಂತರ ಡಿಲೀಟ್ ಮಾಡಲಾಗಿತ್ತು. ಈಗ ಅದನ್ನ ರಿಟ್ರೀವ್ ಮಾಡ್ಕೊಳ್ಳೋದಿಕ್ಕೆ ಪೊಲೀಸರು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಏನೇನು ವೆಪನ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ರು ಅದನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಒಟ್ಟಾರೆ ಅಳಿಸಿ ಹೋಗಿರುವಂತಹ ಡಿಜಿಟಲ್ ಪುರಾವೆಗಳ ಸಂಗ್ರಹಕ್ಕೆ ನ್ಯಾಯಾಲಯದ ಅನುಮತಿಯನ್ನ ಪಡೆದಿದ್ದಾರೆ. ಹಾಗೆಯೇ ಆರೋಪಿಗಳು ಹಾಗೂ ಮೃತನ ಹೆಸರಿನಲ್ಲಿ ಸಿಮ್ ಪಡೆಯಲು ಮೊಬೈಲ್ ಸೇವಾ ಕಂಪನಿಗಳಿಗೆ ಪೊಲೀಸರು ಪತ್ರವನ್ನ ಕೂಡ ಬರೆದಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸಾಕ್ಷ್ಯವನ್ನ ನಾಶಪಡಿಸಲು ಸುಮ್ನಹಳ್ಳಿ ಸಮೀಪದ ಮೋರಿಗೆ ಮೃತದೇಹವನ್ನ ಎಸೆಯಲಾಗಿತ್ತು. ತದನಂತರ ಆ ಮೊಬೈಲ್ ಅನ್ನ ಕೂಡ ಒಂದು ಮೋರಿಗೆ ಎಸೆಯಲಾಗಿತ್ತು. ಈ ಎಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕಿ ತದನಂತರ ಪವಿತ್ರ ಗೌಡ ಹಾಗೇನೆ ದರ್ಶನ್ ಹಾಗೆ ಅವರ ತಂಡವನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಇದೀಗ ಕಳುಹಿಸಲಾಗಿದೆ.